ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯವನ್ನು ನಿನ್ನೆ ಭಾರತ ಪಾಕಿಸ್ತಾನದ ವಿರುದ್ಧ ಆಡಿತು. ಆ ಒಂದು ಪಂದ್ಯದಲ್ಲಿ ಈ ಒಂದು ಟಾಸನ್ನು ಗೆದ್ದಂಥ ಪಾಕಿಸ್ತಾನ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಭಾರತ ತಂಡ ಒಂದು ರೀತಿ ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿಸುತ್ತೆ. ಈ ಒಂದು ಪಂದ್ಯ ಒಂದು ರೀತಿ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಪಾಕಿಸ್ತಾನದ ವಿರುದ್ಧ ಪಂದ್ಯವನ್ನು ಆಡ್ತಾ ಇದೆ ಭಾರತ ಅಂದರೆ ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಈ ಒಂದು ಸೀರೀಸನ್ನು ಗೆಲ್ಲಿಲ್ಲ ಅಂದರೂ ಪಾಕಿಸ್ತಾನದ ವಿರುದ್ಧ ಮಾತ್ರ ಸೋಲ್ಬಾರ್ದು ಅನ್ನೋ ಒಂದು ಪರಿಸ್ಥಿತಿ. ಕೊಹ್ಲಿ ಅವರಿಗೆ ಅದು ಒಂದು ರೀತಿ ಅಗ್ನಿ ಪರೀಕ್ಷೆ, ಅದು ಗೆಲ್ಲೇಬೇಕಾದಂಥ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಅದು ಪಾಕಿಸ್ತಾನ ವಿರುದ್ಧ. ಈ ಮೂಲಕ ಒಂದು ಮೊದಲ ಬ್ಯಾಟಿಂಗನ್ನು ಆರಂಭಿಸಿದಂಥ ಭಾರತ ತಂಡ 319 ರನ್ಗಳನ್ನು ಬಾರಿಸಿ 3 ವಿಕೆಟನ್ನು, ಕೇವಲ 3 ವಿಕೆಟನ್ನು ಕಳ್ಕೊಂಡು 319 ರನ್ನನ್ನು ಬಾರಿಸುತ್ತೆ. ಇನ್ನು ನೀವು ನೋಡ್ಬೋದು, ಒಂದು ರೀತಿ ಎಲ್ಲ ಆಟಗಾರರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡ್ಬೋದು, ರೋಹಿತ್ ಶರ್ಮಾ ಅವರು 90 ರನ್ನ ಬಾರಿಸಿದ್ರೆ ಅದರಲ್ಲಿ 2 ಸಿಕ್ಸ್ ಮತ್ತು 7 ಫೋರ್ಗಳು ಒಳಗೊಂಡಿರುತ್ತೆ. ಅದನ್ನು ಬಿಟ್ಟರೆ ನೋಡ್ಬೋದು, ಕ್ಯಾಪ್ಟನ್ ಆದಂಥ ವಿರಾಟ್ ಕೊಹ್ಲಿ ಅವರು 81 ರನ್ನನ್ನು ಬಾರಿಸಿದ್ರೆ ಅದು ಕೇವಲ 68 ಬಾಲ್ಗಳಲ್ಲಿ. ಅದರಲ್ಲಿ 3 ಸಿಕ್ಸು ಮತ್ತು 6 ಫೋರ್ಗಳು ಒಳಗೊಂಡಿರುತ್ತೆ. ಅದಾದ ನಂತರ ನೋಡ್ಬೋದು, ಶಿಖರ್ ಧವನ್ ಅವರು 68 ರನ್ನನ್ನು ಬಾರಿಸ್ತಾರೆ ಮತ್ತು ಯುವರಾಜ್ ಸಿಂಗ್ ಅವರು 53 ರನ್, ಅದು 32 ಬಾಲ್ಗಳಲ್ಲಿ ಕೇವಲ 53 ರನ್ನ ಬಾರಿಸುವಂಥದ್ದು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗದ 20 ರನ್ನನ್ನು ಬಾರಿಸ್ತಾರೆ. ನೀವು ನೋಡ್ಬೋದು, ಪಾರ್ಟ್ನರ್ಶಿಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಮೊದಲನೇ ವಿಕೆಟ್ 136 ರನ್ಗಳಿಗೆ ಹೋಗಿರುವಂಥದ್ದು. 136 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮೊದಲ ವಿಕೆಟ್ಗೆ ಬರುತ್ತೆ. ನಂತರ 192, ಆ ನಂತರ ನೋಡ್ಬೋದು 285 ರನ್ಗಳು. ಒಂದು ರೀತಿ ಎಲ್ಲ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಪಾಕಿಸ್ತಾನ ತಂಡದ ಬೌಲಿಂಗನ್ನು ನೋಡಿದರೆ ನಾವು ನೋಡ್ಬೋದು, ಹಸನ್ ಅಲಿ ಅವರು 1 ವಿಕೆಟನ್ನು ಪಡ್ಕೊಂಡ್ರೆ ಶದಾಬ್ ಖಾನ್ ಅವರು 1 ವಿಕೆಟನ್ನು ಪಡ್ಕೋತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ಬೌಲರ್ಗಳು ಕೂಡ ಅಂಥ ಒಂದು ರೋಚಕ ಬೌಲಿಂಗ್ ಪ್ರದರ್ಶನವನ್ನು ತೋರಿಸಲ್ಲ. ಇನ್ನು ಈ ಒಂದು 320 ರನ್ಗಳ ಒಂದು ಟಾರ್ಗೆಟನ್ನು ಭಾರತ ತಂಡ ನೀಡುತ್ತೆ. ನಂತರ ಈ ಒಂದು ಬ್ಯಾಟಿಂಗನ್ನು ಆರಂಭಿಸಿದಂಥ ಈ ಒಂದು ಪಾಕಿಸ್ತಾನ ತಂಡಕ್ಕೆ ಮಳೆಯಾನ ಅಡ್ಡಿಯಾಗುತ್ತೆ. ಅದರಿಂದ ಈ ಒಂದು ಓವರ್ಗಳನ್ನ 41 ಓವರ್ಗಳಿಗೆ ಕಮ್ಮಿ ಮಾಡಿ 289 ರನ್ಗಳ ಒಂದು ಟಾರ್ಗೆಟನ್ನು ಪಾಕಿಸ್ತಾನ ತಂಡಕ್ಕೆ ನೀಡುತ್ತೆ. ಅದು ಡಕ್ವರ್ತ್ ಲೂಯಿಸ್ ಮೆಥಡ್ನ ಪ್ರಕಾರ. ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಪಾಕಿಸ್ತಾನ ತಂಡ ಒಂದು ರೀತಿ ಆರಂಭದಲ್ಲಿ ಚೆನ್ನಾಗಿ ಆಡ್ತು. ನಂತರ ವಿಕೆಟ್ಗಳು ಒಂದರ ಹಿಂದೆ ಒಂದು ಬೀಳ್ತಾ ಹೋಯಿತು. ನಮ್ಮ ಬೌಲರ್ಗಳ ಒಂದು ಒಳ್ಳೆಯ ಪ್ರದರ್ಶನ ಅಂತ ಹೇಳ್ಬೋದು. ನೋಡ್ಬೋದು, 164 ರನ್ಗಳಿಗೆ ಆಲ್ ಔಟ್ ಆಗಿರುವಂಥದ್ದು. ಅದು ಕೇವಲ 33.4 ಓವರ್ಗಳಲ್ಲಿ ಆಲ್ ಔಟ್ ಆಗಿಬಿಟ್ಟಿದೆ. ಇನ್ನು ಅಜರ್ ಅಲಿ ಅವ್ರು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಲ್ಲ. ಅವರು 50ಯನ್ನು ಬಾರಿಸ್ತಾರೆ. ಇನ್ನು ಭಾರತ ತಂಡದ ಬೌಲಿಂಗನ್ನು ನೋಡೋಣ. ನಾವಿಲ್ಲಿ ನೋಡ್ಬೋದು, ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟನ್ನು ಪಡ್ಕೊಂಡ್ರೆ, ಉಮೇಶ್ ಯಾದವ್ ಅವರು 3 ವಿಕೆಟು, ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಅವರು ತಲಾ 2 ವಿಕೆಟನ್ನು ಪಡ್ಕೊಂಡು ನಮ್ಮ ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಡ್ತಾರೆ. ಈ ಮೂಲಕ ನಮ್ಮ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಮತ್ತೆ ಜಯವನ್ನು ಸಾಧಿಸಿರುವಂಥದ್ದು. ಮತ್ತು ಇನ್ನು ಯುವರಾಜ್ ಸಿಂಗ್ ಅವರಿಗೆ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು ಅರ್ಧಶತಕವನ್ನು ಬಾರಿಸಿದ್ರು. ನೋಡ್ಬೋದು, 53 ರನ್ನು, ಕೇವಲ 32 ಬಾಲ್ಗಳಿಗೆ 53 ರನ್ನ ಬಾರಿಸಿ ಒಂದು ರೋಚಕ ಜಯ, 124 ರನ್ಗಳ ರೋಚಕ ಜಯವನ್ನು ನಮ್ಮ ಭಾರತ ತಂಡಕ್ಕೆ ಎಲ್ಲ ಆಟಗಾರರು ತಂದುಕೊಟ್ರು ಅಂತ ನೋಡ್ಬೋದು. ಯಾರು ಒಬ್ಬನ ಪರಿಶ್ರಮ ಅಲ್ಲ ಇದು. ಎಲ್ಲ ಆಟಗಾರರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಕೋತೀನಿ. ಇಷ್ಟು ಬ್ಯಾಟಿಂಗ್ ಲೈನಪ್ ನೋಡ್ಬೋದು, ನೀವು ಎಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ. ಒಂದು ರೀತಿ ನಮ್ಮ ಭಾರತ ತಂಡಕ್ಕೆ ಪಾಕಿಸ್ತಾನದ ವಿರುದ್ಧ ಗೆದ್ದು ಮುಂದೆ ಬರುವಂಥ ಪಂದ್ಯಗಳಲ್ಲಿ ಇನ್ನಷ್ಟು ಆತ್ಮವಿಶ್ವಾಸ ಬಂದಿದೆ ಅಂತ ಹೇಳ್ಬೋದು. ಕಾದು ನೋಡಬೇಕಾಗಿದೆ ಮುಂದಿನ ಒಂದು ಪಂದ್ಯಗಳಲ್ಲಿ ಭಾರತ ತಂಡ ಯಾವ ರೀತಿ ಪ್ರದರ್ಶನವನ್ನು ತೋರಿಸುತ್ತೆ, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ಒಂದು ಹಂತಕ್ಕೆ ಹೋಗುತ್ತೆ, ಜಯವನ್ನು ಸಾಧಿಸುತ್ತಾ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕನ್ನಡ ಕಾಮೆಂಟಲ್ಲಿ ತಿಳಿಸಿ. ಕೊನೆಗೂ ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಜಯಗಳಿಸಿದೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿರೋ ಲೈಕ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.